ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ಒಂದು ನರಹಂತಕ ದೇಶ. ಇಸ್ರೇಲಿಗರು ನರಹಂತಕರು. ಇದು ಹಾಲೋಕಾಸ್ಟ್ ಆಯ್ತಲ್ಲ, ಹಿಟ್ಲರ್ ಸಂದರ್ಭದಲ್ಲಿ ಯಹೂದಿಗಳನ್ನು ಕೊಂದ್ರಲ್ಲ, ನರಹತ್ಯೆ ಮಾಡಿದ್ರಲ್ಲ, ಅದಕ್ಕೆ ಸಮ. ಈ ಡೈಲಾಗ್ಗಳನ್ನು ಕೊರಿಯಾ ಹೇಳಿದೆ. ಕೊರಿಯಾ ಇಂಥ ಮಾತು ಹೇಳಿದೆ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋದು ನಾರ್ತ್ ಕೊರಿಯಾ ಹೇಳಿರುತ್ತೆ, ಕಿಮ್ ಜಾಂಗ್ ಉನ್ ಹೇಳಿರಬೇಕು ಅಂತ. ಬಟ್ ಅಲ್ಲ. ಸರ್ಪ್ರೈಸಿಂಗ್ಲಿ ಈ ಮಾತುಗಳನ್ನು, ಈ ಟೀಕೆಗಳನ್ನು ಮಾಡಿರೋದು ಸೌತ್ ಕೊರಿಯಾ. ಅಮೇರಿಕದ ಚಡ್ಡಿ ದೋಸ್ತ್ ರೀತಿ ಇರುವಂತಹ ಸೌತ್ ಕೊರಿಯಾ, ಅಮೇರಿಕ ಏನು ಮಾಡಿದ್ರು ಸರಿ ಅನ್ನುವಂತಹ ಸೌತ್ ಕೊರಿಯಾ ಇಸ್ರೇಲನ್ನು ನರಹಂತಕ ದೇಶ, ಹೋಲೋಕಾಸ್ಟ್ಗೆ ಸಮವಾಗಿ ಲೆಬನಾನ್ನಲ್ಲಿ ನರಹತ್ಯೆ ನಡೆಸ್ತಾ ಇದೆ, ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಸೌತ್ ಕೊರಿಯಾ ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿದೆ. ಸೊ ಏನಾಯಿತು, ಯಾಕೆ ಇಂತಹ ಮಾತುಗಳು ಬಂತು ಅನ್ನೋದ್ರ ಬಗ್ಗೆ ಮತ್ತು ಅದಕ್ಕೆ ಇಸ್ರೇಲ್ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಯುದ್ಧ ವಿರಾಮ ಅಂದ ತಕ್ಷಣ ಇಡೀ ಜಗತ್ತು ಓಕೆ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ವಿರಾಮ ಆಗೋಯ್ತು, ಸ್ಟ್ರೈಟ್ ಆಫ್ ಹೊರ್ಮುಜ್ ಓಪನ್ ಆಗಿಬಿಡುತ್ತೆ, ಜಗತ್ತಿನ 20% ತೈಲ ಏನು ಬ್ಲಾಕೇಡ್ ಆಗಿತ್ತು ಅದು ಓಪನ್ ಆಗುತ್ತೆ, ಸಾಕಷ್ಟು ಮಾರುಕಟ್ಟೆಗಳು ರಿಲೀಫ್ ಆಗ್ತವೆ, ಸಾಕಷ್ಟು ದೇಶಗಳು ರಿಲೀಫ್ ಆಗ್ತವೆ, ಪೆಟ್ರೋಲ್ ಡೀಸೆಲ್ ಸುಲಭವಾಗಿ ಸಿಗೋದಕ್ಕೆ ಶುರುವಾಗುತ್ತೆ, ಗ್ಯಾಸ್ ಸಿಗುತ್ತೆ. ಈ ಒಂದು ಇದರಲ್ಲಿರಬೇಕಾದ್ರೆ ಈ ಇಸ್ರೇಲ್ ಮಾತ್ರ, ನರಹಂತಕ ಮನಸ್ಥಿತಿಯ ಇಸ್ರೇಲ್ ಮಾತ್ರ ಇನ್ನೊಂದು ನರಹತ್ಯೆ ಮಾಡೋದಕ್ಕೆ ಇದೇ ಸುಸಂದರ್ಭ ಅಂತ ನೋಡಿಕೊಂಡು ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ನುಗ್ಗಿತು, ತನ್ನ ಸೈನ್ಯವನ್ನು ನುಗ್ಗಿಸ್ತು. ಆಲ್ರೆಡಿ ನುಗ್ಗಿಸಿ ಇಟ್ಟಿದೆ, ಆದರೆ ಅದಕ್ಕೆ ಇನ್ನಷ್ಟು ಉಗ್ರವಾಗಿ, ತೀವ್ರವಾಗಿ ದಾಳಿ ನಡೆಸುವಂತಹ ಆಜ್ಞೆಗಳನ್ನು ಕೊಡ್ತು. ಅವರು ಸಹ ರಕ್ತದಾಹಿಗಳು. ಇಸ್ರೇಲ್ನ ಸೈನಿಕರು, IDF ಅಂದರೆ ಸುಮ್ಮನೆ ಅಲ್ಲ, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಅಂದರೆ ಪುಟ್ಟ ಪುಟ್ಟ ಮಕ್ಕಳನ್ನು ಕೊಂದು ಬಿಸಾಕುವಂತಹ ನೀಚ ಮನಸ್ಥಿತಿಯ ಸೈನ್ಯ ಯಾವುದಾದ್ರೂ ಜಗತ್ತಲ್ಲಿದ್ದರೆ ಅದು ಇಸ್ರೇಲ್ ಸೈನ್ಯನೇ, ಬೇರೆ ಯಾವುದೂ ಇಲ್ಲ. ಪುಟ್ಟ ಪುಟ್ಟ ಮಕ್ಕಳು, ಇನ್ನೂ ಕಣ್ಣು ಬಿಟ್ಟಿರಲ್ಲ ಅಂಥ ಮಕ್ಕಳನ್ನು ಸಾಯಿಸ್ತಾರೆ, ಕ್ರೂರಿಗಳವರು. ಸೊ ಲೆಬನಾನ್ನಲ್ಲಿ ಹೋಗಿ ಹತ್ಯಾಕಾಂಡ ನಡೆಸಿದ್ರು. ಸುಮಾರು 350-400 ಜನನ ಕೊಂದು ಹಾಕಿದ್ರು 1-2 ದಿನಗಳಲ್ಲಿ. 1000ಕ್ಕೂ ಹೆಚ್ಚು ಜನ ಗಾಯಾಳುಗಳಾದರು. ಏನೇನೋ ಆಯಿತು, ನಗರಗಳನ್ನು ಧ್ವಂಸ ಮಾಡಿಟ್ರು. ಈ ನಡುವೆ ಸೌತ್ ಕೊರಿಯಾದ ಅಧ್ಯಕ್ಷ ಬೇರೆ ಯಾರೂ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ, ಸೌತ್ ಕೊರಿಯಾದ ಅಧ್ಯಕ್ಷ ಲೀ ಜೋ ಮ್ಯೂಂಗ್ ಅನ್ನುವಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಒಂದು ವಿಡಿಯೋವನ್ನು ಅಟ್ಯಾಚ್ ಮಾಡಿದ್ರು. ಏನಿತ್ತು ಆ ವಿಡಿಯೋದಲ್ಲಿ ಅಂತಂದರೆ, ಇಸ್ರೇಲ್ ಸೋಲ್ಜರ್ಸು, ಇಸ್ರೇಲ್ ಸೇನೆ, ಇಸ್ರೇಲ್ ಸೈನಿಕರು ಗಾಜಾದಲ್ಲಿ ಒಂದು ಬಿಲ್ಡಿಂಗ್ ಮೇಲಿಂದ ಪುಟ್ಟ ಮಗುನ ಕೊಂದು ಬಿಸಾಕ್ತಾ ಇದ್ದಾರೆ. ಪುಟ್ಟ ಮಗುನ. ನಾನು ಹೇಳಿದ್ನಲ್ಲ, ಇಸ್ರೇಲ್ಗೆ, ಇಸ್ರೇಲ್ ಜನತೆಗೆ, ಇಸ್ರೇಲ್ ಅಧ್ಯಕ್ಷನಿಗೆ ಅಥವಾ ಪ್ರಧಾನಿಗೆ, ಇಸ್ರೇಲ್ನ ಸೇನೆಗೆ ಪುಟ್ಟ ಮಕ್ಕಳನ್ನು, ಅವರು ಮುಸ್ಲಿಮರಾಗಿದ್ದರೆ ಸಾಕು, ಕೊಂದು ಬಿಡೋದ್ರಲ್ಲಿ ಎಲ್ಲಿಲ್ಲದ ಆನಂದ, ಅವಕ್ಕೆ ಎಲ್ಲಿಲ್ಲದ ಆನಂದ. ಅಂತಹದ್ದೇ ಒಂದು ವಿಡಿಯೋವನ್ನು ಸೌತ್ ಕೊರಿಯಾದ ಅಧ್ಯಕ್ಷ ಶೇರ್ ಮಾಡಿದ್ರು. ಶೇರ್ ಮಾಡಿ ಅವರು ಬರೆದ್ರು, ಇಸ್ರೇಲಿಗರು ನರಹಂತಕರು, ನೋಡಿ ಏನು ಮಾಡ್ತಿದ್ದಾರೆ. ಈ ವಿಡಿಯೋ ನಿಜಾನೇ ಆಗಿದ್ದಿದ್ರೆ ಇದು ಹೋಲೋಕಾಸ್ಟ್ ಆಯ್ತಲ್ಲ. ಇದೇ ಯಹೂದಿಗಳು ಯಾರು ಇಸ್ರೇಲಿಗರನ್ನೇ ಅವತ್ತು ಹಿಟ್ಲರ್ ಅಷ್ಟು ಹಿಂಸೆ ಕೊಟ್ಟು ಲಕ್ಷ ಜನರನ್ನು ಕೊಂದಿದ್ದು, ಅದೇ ಯಹೂದಿಗಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದು ಇಲ್ಲಿ ಪ್ಯಾಲೆಸ್ತೀನಿಯರ ಭೂಮಿಯನ್ನು ಕಸ್ತು ಅವರ ಮೇಲೆ ಇವತ್ತು ನರಹತ್ಯೆಗಳನ್ನು ಮಾಡ್ತಿರೋದು. ಸೊ ಸೌತ್ ಕೊರಿಯಾದ ಅಧ್ಯಕ್ಷ ಲೀ ಜೋ ಮ್ಯೂಂಗ್ ಅದನ್ನು ಪೋಸ್ಟ್ ಹಾಕಿ, ಆ ವಿಡಿಯೋ ಹಾಕಿ, ಮಗುನ ಕೊಂದು ಬಿಸಾಕ್ತಿರೋದನ್ನು ಬಿಲ್ಡಿಂಗ್ ಮೇಲಿಂದ ಅಲ್ಲಿ ಬರ್ಕೊಂಡ್ರು. ಇದು ನರಹತ್ಯೆ ಮನಸ್ಥಿತಿ ಜನ ಇಸ್ರೇಲಿಗರು. ಏನು ಮಾಡ್ತಿದ್ದಾರೆ, ಇದು ನಿಜಾನೇ ಆಗಿದ್ದರೆ ಹೋಲೋಕಾಸ್ಟಿಗಿಂತ ಕ್ರೂರವಾದಂಥದ್ದು ಇದು ಅಂತ ಬರೆದುಬಿಟ್ರು. ಇದನ್ನು ನೋಡಿದಂತಹ ಇಸ್ರೇಲ್ ಒಂದು ಕಡೆ ಗಡಗಡ ನಡಗಿರುತ್ತೆ. ಯಾಕೆಂದರೆ ಅದು ಅಮೇರಿಕದ ಕಾಚಾ ದೋಸ್ತು, ಚಡ್ಡಿ ದೋಸ್ತು ಅಲ್ಲ, ಕಾಚಾ ದೋಸ್ತು ಸೌತ್ ಕೊರಿಯಾದವ್ರು ಹಾಕಿರೋದು. ಯಾರೋ ಹಾಕಿದ್ದಿದ್ರೆ ನಿಮ್ಮನ್ನು ನೋಡ್ಕೊಳ್ತೀವಿ ಅಂದಿರೋರು, ಸೌತ್ ಕೊರಿಯಾ ಹಾಕಿರೋದು. ಸೊ ಸೌತ್ ಕೊರಿಯಾದಲ್ಲಿ ಇದು ನೋಡಿದ ತಕ್ಷಣ ಅದಕ್ಕೆ ಇಸ್ರೇಲ್ ಫಾರಿನ್ ಮಿನಿಸ್ಟ್ರಿಯಿಂದ ಉತ್ತರ ಹೋಯಿತು, ಸಾಮಾನ್ಯ ಹತ್ಯೆಗಳನ್ನು ನೀವು ಹೋಲೋಕಾಸ್ಟಿಗೆಲ್ಲ ಹೋಲಿಸಬಾರ್ದು ಅಂತ. ಯಾವುದು ಗಾಜಾದಲ್ಲಿ ಇವರು ಹೋಗಿ ಅಮಾಯಕ ಮಕ್ಕಳನ್ನು ಕೊಲ್ತಾರಲ್ಲ, ಅದು ಸಾಧಾರಣ ಹತ್ಯೆಯಂತೆ. ಇವ್ರ ಕಡೆಯವ್ರನ್ನ ಹಿಟ್ಲರ್ ಕೊಂದಲ್ಲ, ಅದು ಮಾತ್ರ ನರಹತ್ಯೆಯಂತೆ. ಇಸ್ರೇಲಿಗರ
ಕ್ರೌರ್ಯ ನೋಡ್ರಿ, ಅವ್ರ ಮನಸ್ಸಿನ ಒಳಗೆ ಎಷ್ಟು ನಂಜು, ಎಷ್ಟು ಕ್ರೌರ್ಯ, ಎಷ್ಟು ಅಮಾನವೀಯತೆ ತುಂಬಿಕೊಂಡಿದೆ ನೋಡಿ. ಇವರು ಕೊಂದರೆ ಸಾಮಾನ್ಯವಾದಂತಹ ಸಾವು, ಇವರನ್ನು ಕೊಂದರೆ ನರಹತ್ಯೆ, ಹೋಲೋಕಾಸ್ಟ್, ಏನೆಲ್ಲ ಪದಗಳನ್ನು ಬಾಯಲ್ಲಿ ತಿರುಗಲಾರದಂತಹ ಪದಗಳನ್ನೆಲ್ಲ ಬಳಸಿ ಅದಕ್ಕೊಂದು ಹೆಸರು ಕೊಡೋದು. ಹಂಗೆ ಉತ್ತರ ಕೊಟ್ರಿ ಅವರು. ಬಟ್ ಅದಕ್ಕೂ ಉತ್ತರಿಸಿರುವಂತಹ ಸೌತ್ ಕೊರಿಯಾ ಅದಕ್ಕೂ ಉತ್ತರ ಕೊಟ್ಟಿದೆ. ಮಾನವೀಯತೆ ಇರುವಂಥವ್ರು ಮಾತಾಡೋ ಮಾತುಗಳಲ್ಲ ಇದು, ಮಾಡೋ ಕೆಲಸ ಅಲ್ಲ ಇದು. ಲೆಬನಾನ್ನಲ್ಲಿ ನಡೀತಾ ಇರೋದು ನರಹತ್ಯೆ. ಅದನ್ನು ಯಾರೂ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮನುಷ್ಯತ್ವದ ಬಗ್ಗೆ ಮಾತಾಡಿ, ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡಿ. ನಾವೆಲ್ಲರೂ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡಬೇಕು ಅಂತ ಸೌತ್ ಕೊರಿಯಾದವರು ತಿರುಗೇಟು ಕೊಟ್ಟರು. ಆ ಮೂಲಕ ಈಗ ಇಸ್ರೇಲನ್ನು ಟೀಕೆ ಮಾಡೋರು, ದ್ವೇಷ ಮಾಡೋರ ಪಟ್ಟಿಗೆ ಅಮೇರಿಕದ ದೋಸ್ತೊಬ್ಬರು ಸೇರ್ಕೊಂಡಿದ್ದಾರೆ ಸೌತ್ ಕೊರಿಯಾ ಮೂಲಕ. ಯೂಶ್ವಲ್ ಆಗಿ ಏನಾಗುತ್ತೆ ಅಂದರೆ, ಅಮೇರಿಕದ ಜೊತೆ ಇರುವವರೆಲ್ಲರೂ ಸಹ ಇಸ್ರೇಲ್ಗೆ ಸಪೋರ್ಟ್ ಆಗಿರ್ತಾರೆ. ಆದರೆ ಅಮೇರಿಕದ, ನಾನು ಹೇಳ್ದಂಗೆ ಕಾಚಾ ದೋಸ್ತು ಸೌತ್ ಕೊರಿಯಾ, ಅದು ಈಗ ಇಸ್ರೇಲನ್ನು ನರಹಂತಕ, ಹೋಲೋಕಾಸ್ಟ್ಗೆ ಸಮ ಇವ್ರು ಮಾಡ್ತಿರೋದು ಅಂತ ಕರ್ಕೊಳ್ತಿದೆ. ಅಂದರೆ ಹೊಸ ಶತ್ರು ಹುಟ್ಕೊಂಡಂಗೇನೆ ಇವ್ರಿಗೆ. ನಾರ್ತ್ ಕೊರಿಯಾದಿಂದ ಬರಬೇಕಾದ ಮಾತುಗಳು ಸೌತ್ ಕೊರಿಯಾದಿಂದ ಬರ್ತಾ ಇದೆ. ಇನ್ನು ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ ಆಲ್ರೆಡಿ 2 ವಾರಗಳ ಹಿಂದೆನೆ ಹೇಳಿಕೆಯನ್ನು ಕೊಟ್ಟಾಗಿದೆ. ಇಸ್ರೇಲು ಒಂದು ರೀತಿ ದುರಹಂಕಾರ, ಅಮಾನವೀಯವಾದಂಥದ್ದು, ಅದಕ್ಕೊಂದು ಗತಿ ಕಾಣಿಸ್ಬೇಕು. ನಮ್ಮನ್ನು ಯಾರಾದರೂ ಹೆಲ್ಪ್ ಕೇಳಿದ್ರೆ ಇರಾನ್ ಅವರು, ನಾನು ಕೊಡ್ತೀನಿ, ಮಿಸೈಲು ಕೊಡ್ತೀನಿ ಅಂತ ನಾರ್ತ್ ಕೊರಿಯಾ ಅವತ್ತು ಹೇಳ್ಕೊಂಡಿತ್ತು. ಇಸ್ರೇಲ್ ಬಗ್ಗೆ ಬಹಳ ಟೀಕೆಗಳನ್ನು ಮಾಡಿತ್ತು ನಾರ್ತ್ ಕೊರಿಯಾ. ಸೊ ನಾರ್ತ್ ಕೊರಿಯಾ ಮಾಡಿದರೆ ಅರ್ಥ ಆಗ್ತಿತ್ತು, ಇದು ಸೌತ್ ಕೊರಿಯಾ ಅಮೇರಿಕಾದ ಅಷ್ಟು ಕ್ಲೋಸ್ ಅಲೈ, ಅಷ್ಟು ಕ್ಲೋಸ್ ಫ್ರೆಂಡ್ ಸೌತ್ ಕೊರಿಯಾ. ಅಂಥದ್ದು ಸಹ ಈಗ ಇಸ್ರೇಲ್ನ ಕ್ರೌರ್ಯವನ್ನು ಖಂಡಿಸೋದಕ್ಕೆ ಶುರು ಮಾಡಿದೆ. ಈ ಮೊನ್ನೆನೇ ನಿಮಗೆ ಹೇಳಿದ್ದೆ, ಅರಬ್ ರಾಷ್ಟ್ರಗಳೆಲ್ಲ ತಿರುಗಿ ಬಿದ್ದುಬಿಟ್ಟಿದ್ದಾವೆ ಈ ಇಸ್ರೇಲ್ ಮಾಡ್ತಿರುವಂತಹ ಕ್ರೌರ್ಯದ ವಿರುದ್ಧ, ನರಹತ್ಯೆಯ ವಿರುದ್ಧ. ಯುರೋಪ್ ರಾಷ್ಟ್ರಗಳು ಸಹ ಸ್ಪೇನ್ ಆದಿಯಾಗಿ UK, ಯುರೋಪಲ್ಲಿರುವಂತಹ ಸ್ಪೇನು, UK ಮತ್ತು ಬೇರೆ ದೇಶಗಳು ಸಹ ಇವರನ್ನು ಟೀಕೆ ಮಾಡ್ತಿದ್ದಾವೆ. ಇನ್ನು ಆಸ್ಟ್ರೇಲಿಯಾ, ಎಲ್ಲೋ ದೂರದಲ್ಲಿರೋ ಆಸ್ಟ್ರೇಲಿಯಾ ಸಹ ಇವರನ್ನು ಟೀಕೆ ಮಾಡ್ತಿದೆ, ಇವರು ಮಾಡ್ತಿರೋದು ಸರಿಯಲ್ಲ ಅಂತ. ಆ ಮಟ್ಟಕ್ಕೆ ಇಸ್ರೇಲ್ ಲೆಬನಾನ್ನಲ್ಲಿ ನರಹತ್ಯೆ ನಡೆಸ್ತಾ ಇದೆ. ಅದರ ನಡುವೆ ಸೌತ್ ಕೊರಿಯಾ ಈಗ ಈ ಡೈಲಾಗ್ ಹೊಡೆದಿರೋದು ಇಡೀ ಜಗತ್ತನ್ನು ಕಣ್ಣು ತೆರೆಸೋ ರೀತಿಯಲ್ಲಿ ಕಣ್ಣು ತೆರೆಯೋ ರೀತಿಯಲ್ಲಿ ಮಾಡ್ತಾ ಇದೆ. ಸೊ ಇಸ್ರೇಲ್ ಇದೇ ರೀತಿ ಮುಂದುವರೆಕೊಂಡು ಹೋದರೆ ಯಾವತ್ತೋ ಒಂದಿನ ಇಡೀ ಜಗತ್ತು ಇದರ ಮೈ ಮೇಲೆ ಬಿದ್ದು ಇದಕ್ಕೊಂದು ಗತಿ ಕಾಣಿಸೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಇಡೀ ಜಗತ್ತೇ, ಒಂದು ದೇಶ, 2 ದೇಶ, ಅರಬ್ ರಾಷ್ಟ್ರಗಳು ಮಾತ್ರ ಅಲ್ಲ, ಇನ್ಯಾವುದೋ ದೇಶ ಅಲ್ಲ, ಸ್ಪೇನ್ ಅಲ್ಲ, ಫ್ರಾನ್ಸ್ ಅಲ್ಲ, ಅಮೇರಿಕನೂ ಸೇರಿ ಇಡೀ ಜಗತ್ತು ಇಸ್ರೇಲನ್ನು ಮಣ್ಣಾಕಿ ಮುಚ್ಚಿಬಿಡೋ ದಿನ ದೂರ ಇಲ್ಲ. ಆ ರೀತಿಯಾದಂಥ ಅಮಾನವೀಯದ ನಡವಳಿಕೆ ನಡೆಸ್ಕೊಳ್ತಿದೆ. ಅದಕ್ಕೆ ಸಾಕ್ಷಿಯಾಗಿ ಸೌತ್ ಕೊರಿಯಾ ಈಗ ಕೆಂಡಾಮಂಡಲ ಆಗಿದೆ. ಸೌತ್ ಕೊರಿಯಾ ಇದನ್ನು ನರಹತ್ಯೆ ಅಂತ ಕರೀತಾ ಇದೆ, ಹೋಲೋಕಾಸ್ಟ್ಗೆ ಹೋಲಿಸ್ತಾ ಇದೆ ಲೆಬನಾನ್ ಮೇಲೆ ನಡೀತಾ ಇರುವಂಥ ದಾಳಿಯನ್ನು ಅಷ್ಟೇ. ಸೊ ಮುಂದೇನಾಗುತ್ತೆ, ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.